ಯತೀಂದ್ರ ಅವರ ಸ್ಟೇಟ್ಮೆಂಟ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ರಾಮಕೃಷ್ಣ ಸರ್, ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ನೀವು ಮೈಸೂರಲ್ಲಿ ಆ ರನ್ವೇಲಾದಂಥ ಮಾತುಕತೆಯ ಸಂದರ್ಭದಲ್ಲಿ ತಾವು ಹೇಳಿದ್ರಿ, ಇದನ್ನು ಇಬ್ಬರನ್ನು ಕರೀತಾರೆ ಅಂತ ಭಾವಿಸಲಾಗಿತ್ತು. ಡಿ ಕೆ ಶಿವಕುಮಾರ್ ಹೋದರೂ ಕೂಡ ದಿಲ್ಲಿಗೆ ಹೋದರೂ ಅವಕಾಶನೇ ಸಿಗಲಿಲ್ಲ ಭೇಟಿಯಾಗೋದಕ್ಕೆ. ಆ ಮಧ್ಯೆ KJ ಜಾರ್ಜ್ ಹೋಗಿ ಬಂದರು, ಈಸಿಯಾಗಿ ಭೇಟಿಯಾಗಿ ಬರ್ತಾರೆ. ಬೇರೆ ನಾಯಕರು ಹೋದರೆ ಈಸಿಯಾಗಿ ಭೇಟಿಯಾಗಿ ಬರ್ತಾರೆ. ಡಿ ಕೆ ಶಿವಕುಮಾರ್ಗೆ ಅವಕಾಶನೇ ಸಿಗೋದಿಲ್ಲ ಭೇಟಿಯಾಗೋದಕ್ಕೆ ರಾಹುಲ್ ಗಾಂಧಿ ಅವರು. ಏನನ್ನು ಸೂಚಿಸ್ತಾ ಇದೆ ಇದು? See, Rahul Gandhi, I think, is very clear that he wants to continue with Siddaramaiah. ಸಿದ್ದರಾಮಯ್ಯನವ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಇವ್ರು ಬಿಡ್ತಾನೆ ಇಲ್ವಲ್ಲ. ಬೆನ್ನು ಹಿಂದೆನೇ ಬಿದ್ದಿರುವಾಗ ಏನಾರು ಒಂಚೂರು ಹೇಳಬೇಕಾಗತ್ತೆ. ನೀವು ರನ್ವೇನಲ್ಲೂ ಹೋಗಿ ಮಾತಾಡೋಕ್ಕೆ ಹೋದ್ರೆ ಅವಾಗ ಆಯ್ತಪ್ಪ ಅಂತ ಹೇಳಿ ಸಿದ್ದರಾಮಯ್ಯನವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ನೀವಿಬ್ಬರು ಮಾತಾಡ್ಕೊಳ್ಳಿ ಅಂತ ಹೇಳಿರ್ಬೋದು. ಅವ್ರು ನೀವು ಡಿಸೈಡ್ ಮಾಡಿ ಯಾವಾಗ ಅವ್ರು ಬಿಟ್ಕೊಡ್ಬೇಕು ಅಂತ ಹೇಳಿರ್ಬೋದು ಅಷ್ಟೇ. ಬಟ್ ಅದರ್ವೈಸ್ ಅವರಿಗೆ ಅಪಾಯಿಂಟ್ಮೆಂಟೇ ಕೊಡದೇ ಇರತಕ್ಕಂಥದ್ದು ಇಸ್ ಅ ವೆರಿ ಕ್ಲಿಯರ್ ಸಿಗ್ನಲ್ ದ್ಯಾಟ್ ಅವರನ್ನು ಅಧಿಕಾರಕ್ಕೆ ತರೋದು ರಾಹುಲ್ ಗಾಂಧಿಗೆ ಇಷ್ಟ ಇಲ್ಲ. ಮತ್ತು ಇವ್ರಿಗೆ ಬೇಕಾದಷ್ಟು ಬೇರೆ ಬೇರೆ ಅವಕಾಶಗಳು ಸಿಕ್ಕಿದೆ. ಈಗ ಡಾವೋಸ್ಗೆ ಹೋದರು. ಮೊನ್ನೆ ಡಾವೋಸ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದಂಥವರು ಶಿವಕುಮಾರ್ ಅಲ್ಲಿ ಭಾಳ ಮಿಂಚಿದ್ರು. ನ್ಯಾಷನಲ್ ಚಾನೆಲ್ಗಳಲ್ಲೆಲ್ಲ ಅಲ್ಲೂ ಕೇಳಿದ್ರು, ನೀವು ನಿಮ್ಮನ್ನು ತಿರ್ಗಾ ಬೆಂಗಳೂರಿಗೆ ಬಂದಾಗ ನೀವು ಮುಖ್ಯಮಂತ್ರಿ ಆಗಿ ನೋಡ್ಬೋದಾ ಅಂಥೇಳಿ. ಒಂಥರ ಮುಗುಮ್ಮಾಗಿ ಹೌದು ಆಗೋ ಚಾನ್ಸಸ್ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಶಿವಕುಮಾರ್. ಆದರೆ ಅವ್ರಿಗೇ ಗೊತ್ತು ಈಗ ಸದ್ಯಕ್ಕೆ ಆ ಅವಕಾಶ ಕಾಣಿಸ್ತಾ ಇಲ್ಲ. ದಟ್ಸ್ ಬಿಕಾಸ್ ಸಿದ್ದರಾಮಯ್ಯನವರು ಬಿಡಲಿಕ್ಕೆ ಸರ್, ಈಗ ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಳ್ಳದೆ ಇರೋದು ಒಂದು ನಿರ್ಧಾರ ಅನ್ನೋ ಭಾವನೆನ? ಹೌದು ಅಥವಾ ಅನಿವಾರ್ಯತೆನ? ಸಿದ್ದರಾಮಯ್ಯ ಕಂಟಿನ್ಯೂ ಆಗೋದು ಅನಿವಾರ್ಯತೆ? ಸಿದ್ದರಾಮಯ್ಯ ಕಂಟಿನ್ಯೂ ಆಗೋದು ಅನಿವಾರ್ಯತೆ ಒಂದು. ಎರಡನೇದಾಗಿ ಸಿದ್ದರಾಮಯ್ಯ ಬಿಡಲಿಕ್ಕೆ ಮನಸ್ಸು ಮಾಡಿಲ್ಲ. ಸಿದ್ದರಾಮಯ್ಯನವರೇ ನಾನು ಬಿಡ್ತೀನಿ, ಅವರಿಗೆ ಬಿಟ್ಕೊಡ್ತೀನಿ ಅಂತ ಹೇಳೋವರೆಗೂ ಅವರಿಗೆ ಹೇಳುವ ಧೈರ್ಯ ಕೂಡ ಇಲ್ಲ ಅಂತ ನನಗನ್ಸುತ್ತೆ. ಸೊ ಅನ್ಲೆಸ್ ಸಿದ್ದರಾಮಯ್ಯ ಹಿಮ್ಸೆಲ್ಫ್ ಹ್ಯಾಸ್ ಟು ಮೇಕ್ ಅಪ್ ಹಿಸ್ ಮೈಂಡ್. ಯಾವುದೋ ಒಂದು ಆಯಿತು ಶಿವಕುಮಾರ್ಗೂ ಒಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಬಿಟ್ಕೊಡ್ಬೇಕಷ್ಟು. ಬಟ್ ಅದು ಕಾಣಿಸ್ತಾ ಇಲ್ಲ. ತೆಪ್ಪಗಿರೋದು ಆಯ್ಕೆನ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಮುಂದೆ ತೆಪ್ಪಗಿರೋದು ಆಯ್ಕೆ ಅಲ್ವೇ ಇಲ್ಲ. ಮತ್ತೆ ಏನ್ ಮಾಡೋದಕ್ಕೆ ಸಾಧ್ಯ? ಬಿಟ್ಟು ಹೋಗಬೇಕು ಅಂತಂದ್ರೆ ಬೇರೆ ಪಾರ್ಟಿಗೆ ಹೋಗಬೇಕು. ಅವರು ಅಸಮಾಧಾನವನ್ನು ಹೊರಗೆ ಹಾಕಲಿಕ್ಕೆ ತಯಾರಿದ್ದಾರೆ. ಎಷ್ಟು ಶೋ ದಟ್ ನಾನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ಇದು ನನಗೆ ಅವಕಾಶ ಕೊಡಬೇಕು ಅಂತ ಅದಕ್ಕೆ ಮಾಡ್ಲಿಕ್ಕೆ ತಯಾರಿದ್ದಾರಾ ಅದನ್ನು ನೋಡ್ಬೇಕು ನಾವು. ಇನ್ನು ನೆಕ್ಸ್ಟ್ ಆಪ್ಷನ್ ಇಸ್ ಓನ್ಲಿ ದ್ಯಾಟ್ ಅಂತ ನನಗನ್ಸುತ್ತೆ. ಅಲ್ಲ, ಈ ಚಕ್ರವ್ಯೂಹದೊಳಗೆ ಸಿಕ್ಕಾಕೊಂಡಿದಾರ ಅಂತ ಡಿ ಕೆ ಶಿವಕುಮಾರ್ ಯಾವ ಸ್ಟೆಪ್ಪು ತೆಗೆದುಕೊಳ್ಳೋದಕ್ಕಾಗಲ್ಲ. ಬಟ್ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಬಹಿರಂಗವಾಗಿ ಮಾತನಾಡೋದಕ್ಕೂ ಆಗಲ್ಲ. ಅಲ್ಲ, ಧೈರ್ಯವಾಗಿ ಅವರು ತಗೊಳ್ಬೇಕಾಗತ್ತೆ. ಒಂದು ಆಪ್ಷನ್ ಇಸ್ ಅಫ್ಕೋರ್ಸ್ ಟಾಕಿಂಗ್ ಟು BJP. ಅದನ್ನು ಕೂಡ ಮಾಡ್ತಾ ಇರ್ತಾರೆ. ಇಸ್ ನಾಟ್ ಡನ್ ಇಟ್. ಅದನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅವ್ರಿಗೆ ಇರ್ತಕ್ಕಂಥದ್ದು, ಅವ್ರಿಗೆ ಆಸೆ ಇರ್ತಕ್ಕಂಥದ್ದು ಕಾಂಗ್ರೆಸ್ನಿಂದಲೇ ಆಗಬೇಕು ಅಂತೇಳಿ. ಬಿಕಾಸ್ ಇಟ್ ವಿಲ್ ಬಿ ಫುಲ್ ಪಾರ್ಟಿ. ನೀವು BJP ಜೊತೆಗೆ ನೀವು ಹೋದರೆ ನೀವು ವಿಲ್ ನಾಟ್ ಬಿಕಮ್ ಎ ಫುಲ್ ಟೈಮ್ ಚೀಫ್ ಮಿನಿಸ್ಟರ್, ಆರ್ ನಿಮಗೆ ಪೂರ್ತಿ ಅಧಿಕಾರ ಸಿಗೋದಿಲ್ಲ. ಸೊ ಹಿ ವುಡ್ ಲೈಕ್ ಟು ಬಿಕಮ್ ದಿ ಚೀಫ್ ಮಿನಿಸ್ಟರ್ ಫ್ರಮ್ ದಿ ಕಾಂಗ್ರೆಸ್ ಪಾರ್ಟಿ. ಎಸ್ ಪ್ರದೀಪ್, ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾನು ರಾಹುಲ್ ಗಾಂಧಿ ಅವರಿಗೆ ತೊಂದರೆ ಕೊಡಲ್ಲ ಅಂತ. ಅಂದರೆ ಅವರು ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ, ನಾನು ಚೀಫ್ ಮಿನಿಸ್ಟರ್ ಆಗಲ್ಲ ಅಂತ. ಆದರೆ ಅದೇ ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಹೇಳ್ತಾರೆ ಒದ್ದು ಕಿತ್ಕೋಬೇಕು ಅಧಿಕಾರವ ಅಂತ. ಹಿಂದೆ ಒದ್ದು ಕಿತ್ಕೊಂಡಿದ್ದೆ ಅಂತ. ಆಯ್ತಾಯ್ತು, ಒದ್ದು ಕಿತ್ಕೊಂಡಿದ್ದೆ ಅಂತ ಹೇಳ್ತಾರೆ. ಅಂತ ಸ್ಟೇಟ್ಮೆಂಟ್ ಕೊಟ್ಟಂತ ಡಿ ಕೆ ಶಿವಕುಮಾರ್ ಇವತ್ತು ಯಾವ ಒಕ್ಕಲಿಗ ಸಮುದಾಯವನ್ನ ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಹೇಳಿ ಕಿತ್ಕೊಂಡ್ರಲ್ಲ, JDSಗೆ ಮೋಸ ಮಾಡಿದ್ರಲ್ಲ ನೀವು ಅದೇ ತಾಕತ್ತನ್ನ ಪ್ರದರ್ಶನ ಮಾಡಿ. ಒಬ್ಬ ಹೈಕಮಾಂಡ್ ಹೇಳ್ತಾರೆ ಏನ ಹೈಕಮಾಂಡ್ ಇವತ್ತವರೆಗೂ ಬಯಸ್ತಾ ಇರೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ. ಸ್ಟಿಲ್ ಇವತ್ತಿನವರೆಗೆ ಹೈಕಮಾಂಡ್ ತನ್ನ ಹೇಳಿಕೆಯನ್ನು ದಾಖಲು ಮಾಡಿಲ್ಲ. ಪ್ರದೀಪ್ ಅವರೇ, ನೀವು ಬಯಸ್ತಾ ಇರೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ? ಡಿ ಕೆ ಶಿವಕುಮಾರ್ ಆಗ್ಲಿ ಅಂತ ಅವ್ರು ಹೇಳಿದಕ್ಕೆ ಪೇಪರ್ ಕೊಡಿ ಅಂತ ಭಿಕ್ಷೆ ಬೇಡದ್ರಲ್ಲ ಒಕ್ಕಲಿಗ ಮತದಾರರಲ್ಲಿ ಮೈಸೂರು ಭಾಗದಲ್ಲಿ. ಅದಕ್ಕೆ ಹೇಳ್ತಾ ಇದೀನಿ, ಕೇಳಿದ್ರಲ್ಲಪ್ಪ ಪೆನ್ನು ಪೇಪರ್ ಕೊಟ್ಟಿದೀವಲ್ಲಪ್ಪ, ಕೇಳಪ್ಪ ಅಲ್ಲಿ ಒದ್ದು ಕಿತ್ಕೊಂಡೆ ಅಂದಿರ, ಈಗೂ ಕಿತ್ಕೊಳ್ಳಿ ಒದ್ದು. ಯಾರು ಬೇಡ ಅಂದರು? ಯಾರು ತಕೊಂಡಿದಾರ? ನಿಮಗೆ ಎಲ್ಲ ತಾಕತ್ತು ಇದೆ, ಆದ್ರೆ ನಿಮ್ ಕೈಲಿ ಆ ತಾಕತ್ತನ್ನ ಯಾವ ಹೈಕಮಾಂಡ್ ಮುಂದೆ ಪ್ರದರ್ಶನ ಮಾಡಬೇಕು ಮಾಡ್ತಾ ಇಲ್ಲ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.